ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 1 ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಕಂಪೈಲರ್ ಡಿಸೈನ್ ಅಲ್ಲಿ. ಸೊ ಉಳಿದಿರುವಂಥ ಎಲ್ಲ ಮಾಡ್ಯೂಲ್ಗಳನ್ನು ಕೂಡ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಉಳಿದಿರೋ ಮಾಡ್ಯೂಲ್ಸ್ಗಳಲ್ಲಿ ಮೇಜರ್ ಆಗಿ ನಿಮಗೆ ಪ್ರಾಬ್ಲಮ್ಸ್ಗಳು ಬರ್ತವೆ. ಬಟ್ ಈ ಒಂದು ಮಾಡ್ಯೂಲ್ ಅಂತ ಬಂದಾಗ ಕಂಟೆಕ್ಸ್ಟ್ ಫ್ರೀ ಗ್ರಾಮರ್ದು ಒಂದೇ ಒಂದು ಪ್ರಾಬ್ಲಮ್ ನಿಮಗೆ ಬರೋದು, ಬೇರೆ ಪ್ರಾಬ್ಲಮ್ಸ್ಗಳು ಯಾವೂ ಕೂಡ ಬರಲ್ಲ. ಸೊ ಅದನ್ನು ನಾನು ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ, ವೈಟ್ ಬೋರ್ಡನ್ನು ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಥಿಯರಿ ಪಾರ್ಟ್ ಏನೇನಿದೆ ಮಾಡ್ಯೂಲ್ 1 ಅಲ್ಲಿ ಎಲ್ಲದನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಮೊದಲನೇ ಕ್ವಶನ್ ಏನು ಹೇಳ್ತಾ ಇದೆ, ಡಿಫೈನ್ ದಿ ಲ್ಯಾಂಗ್ವೇಜ್ ಪ್ರೊಸೆಸರ್ ಅಂಡ್ ಇಟ್ಸ್ ಟೈಪ್ಸ್. ಸೊ ಫಸ್ಟ್ ಲ್ಯಾಂಗ್ವೇಜ್ ಪ್ರೊಸೆಸರ್ ಅಂತ ಅಂದ್ರೇನು? ಈಸ್ ಎ ಸಿಸ್ಟಮ್ ಸಾಫ್ಟ್ವೇರ್ ದಟ್ ಕನ್ವರ್ಟ್ಸ್ ದಿ ಪ್ರೋಗ್ರಾಮ್ ರಿಟರ್ನ್ ಇನ್ ದ ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಆರ್ ದಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಂಟು ದ ಮಿಷಿನ್ ಕೋಡ್. ಅಂತ ಅಂದ್ರೆ ಹೈಯರ್ ಲೆವೆಲ್ ಲ್ಯಾಂಗ್ವೇಜಸ್ ಸಿ ಇರ್ಬೋದು, C++. ಸೊ ಈ ರೀತಿ ಲ್ಯಾಂಗ್ವೇಜಸ್ ಅಲ್ಲಿ ಬರ್ದಿರುವಂತದ್ದನ್ನ ಮೆಷಿನ್ಗೆ ಅರ್ಥ ಆಗುವಂತ ಲ್ಯಾಂಗ್ವೇಜಸ್ಗೆ ಕನ್ವರ್ಟ್ ಮಾಡ್ತಾ ಹೋಗುತ್ತೆ ಕೋಡ್ ಅನ್ನ. ಸೊ ಅದನ್ನ ಏನಂತ ಕರಿತೀವಿ ನಾವು? ಲ್ಯಾಂಗ್ವೇಜ್ ಪ್ರೊಸೆಸರ್ ಅಂತ ಕರಿತೀವಿ. ಸೊ ಟೈಪ್ಸ್ಗಳು ಯಾವ್ಯಾವ ಬರ್ತವೆ? ಮೊದಲನೇದು ಅಸೆಂಬ್ಲರ್. ಸೊ ಈ ಅಸೆಂಬ್ಲರ್ ಏನ್ ಮಾಡುತ್ತೆ? ಕನ್ವರ್ಟ್ ದಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಟು ದ ಮಿಷಿನ್ ಲ್ಯಾಂಗ್ವೇಜ್. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ವರ್ಕ್ಸ್ ಆನ್ 1-to-1 ಇನ್ಸ್ಟ್ರಕ್ಷನ್ ಟ್ರಾನ್ಸ್ಲೇಷನ್. ಸೊ ಒಂದೊಂದೇ ಇನ್ಸ್ಟ್ರಕ್ಷನ್ ನ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಕಂಪೈಲರ್ ಏನ್ ಮಾಡುತ್ತೆ? ಕಂಪೈಲರ್ ಕನ್ವರ್ಟ್ಸ್ ದಿ ಎಂಟೈರ್ ಹೈ ಲೆವೆಲ್ ಪ್ರೋಗ್ರಾಮ್ ಟು ದ ಮೆಷಿನ್ ಲೆವೆಲ್ ಕೋಡ್ ಅಟ್ ಒನ್ಸ್. ಸೊ ಒಂದೇ ಸಲ ಏನು ಫುಲ್ ಪ್ರೋಗ್ರಾಮ್ ಇರುತ್ತೆ ಅದನ್ನ ಕನ್ವರ್ಟ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಇಂಟರ್ಪ್ರೆಟರ್ ಏನ್ ಮಾಡುತ್ತೆ? ಟ್ರಾನ್ಸ್ಲೇಟ್ ಅಂಡ್ ಎಕ್ಸಿಕ್ಯೂಟ್ ಲೈನ್ ಬೈ ಲೈನ್. ಪ್ರತಿ ಒಂದು ಲೈನ್ ಅನ್ನ ಲೈನ್ ಬೈ ಲೈನ್ ಆಫ್ ದಿ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ, ಅಥವಾ ಕನ್ವರ್ಟ್ ಅಥವಾ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗುತ್ತೆ. ಈಗ ಸ್ಟ್ರಕ್ಚರ್ ಆಫ್ ದಿ ಕಂಪೈಲರ್ ಅಂಡ್ ಇಟ್ಸ್ ಫೇಸಸ್. ಸೊ ಯಾವ್ಯಾವ ಬರ್ತವೆ? ಫಸ್ಟ್ ಸ್ಟ್ರಕ್ಚರ್ ಅನ್ನ ನೋಡೋಣ, ಆಮೇಲೆ ಫೇಸಸ್ ಅನ್ನ ನೋಡೋಣ. ಸ್ಟ್ರಕ್ಚರ್ ಅಂತ ಅಂದ್ರೆ ಸಿಂಪಲ್, ಫಸ್ಟ್ ನಾವು ಇನ್ಪುಟ್ ಅನ್ನ ಕೊಡ್ತೀವಿ, ಕಂಪೈಲರ್ ಫೇಸ್ ಬರುತ್ತೆ, ಅಲ್ಲಿ ಏನೇನು ಆಪರೇಷನ್ಸ್ ಆಗಬೇಕು ಅದೆಲ್ಲ ಆಗುತ್ತೆ, ನಮಗೆ ಕೊನೆಗೆ ಔಟ್ಪುಟ್ ಸಿಗುತ್ತೆ. ನೋಡಿ ಇಲ್ಲಿ ಇನ್ಪುಟ್ ಪ್ರೋಗ್ರಾಮ್, ಕಂಪೈಲರ್ ಫೇಸ್ ಅಂಡ್ ದ ಔಟ್ಪುಟ್. ಸೊ ಟಾರ್ಗೆಟ್ ಕೋಡ್ ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ಫೇಸಸ್ ಆಫ್ ದಿ ಕಂಪೈಲರ್ ಅಂತ ಬಂದಾಗ ಮೊದಲನೇದು ಲೆಕ್ಸಿಕಲ್ ಅನಾಲಿಸಿಸ್. ಸೊ ಈ ಲೆಕ್ಸಿಕಲ್ ಅನಾಲಿಸಿಸ್ ಏನ್ ಮಾಡುತ್ತೆ ಅಂತಂದ್ರೆ ಕನ್ವರ್ಟ್ ದಿ ಕ್ಯಾರೆಕ್ಟರ್ಸ್ ಇನ್ ಟು ದ ಟೋಕನ್ಸ್. ಸೊ ಕ್ಯಾರೆಕ್ಟರ್ಸ್ ಅನ್ನ ಅದೇನ್ ಮಾಡುತ್ತೆ? ಟೋಕನ್ ಗಳಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲೇನಾಯ್ತು? ಹೈಯರ್ ಲೆವೆಲ್ ಲ್ಯಾಂಗ್ವೇಜಸ್ ಅನ್ನ ಮಿಷಿನ್ಗೆ ಅರ್ಥ ಆಗುವಂತ ಕೋಡ್ ಆಗಿ ಕನ್ವರ್ಟ್ ಮಾಡ್ದಂಗೆ ಆಯ್ತು. ನೆಕ್ಸ್ಟ್ ಸಿಂಟ್ಯಾಕ್ಸ್ ಅನಾಲಿಸಿಸ್ ಅಥವಾ ಪಾರ್ಸಿಂಗ್ ಅಂತ ಕೂಡ ಕರಿತೀವಿ. ಸೊ ಪಾರ್ಸಿಂಗ್ ಅಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾರ್ಸಿಂಗ್ ಬರ್ತವೆ, ಅಪ್ ಟಾಪ್ ಡೌನ್, ಬಾಟಮ್ ಅಪ್. ಸೊ ಅವುಗಳೆಲ್ಲ ಲೇಟರ್ ಪಾರ್ಟ್ ಆಫ್ ದಿ ಮಾಡ್ಯೂಲ್ಸ್ ಗಳಲ್ಲಿ ನೋಡ್ತಾ ಹೋಗ್ತೀವಿ, ಮಾಡ್ಯೂಲ್ 3, ಮಾಡ್ಯೂಲ್ 4 ಅಲ್ಲೆಲ್ಲ. ಸೊ ಪ್ರಾಬ್ಲಮ್ಗಳು ವೆರಿ ಇಂಪಾರ್ಟೆಂಟ್ ಪಾರ್ಸಿಂಗ್ ಟೆಕ್ನಿಕ್ಸ್ ಅಲ್ಲಿ. ಈ ಸಿಂಟ್ಯಾಕ್ಸ್ ಅನಾಲಿಸಿಸ್ ಏನ್ ಮಾಡುತ್ತೆ? ಚೆಕ್ಸ್ ದಿ ಗ್ರಾಮರ್ ರೂಲ್ಸ್. ಅಂತ ಅಂದ್ರೆ ಪ್ರತಿಯೊಂದು ರೂಲ್ ಅನ್ನು ಕೂಡ ನಾವು ಫಾಲೋ ಮಾಡ್ತಾ ಇದೀವ ಪ್ರೋಗ್ರಾಮಿಂಗ್ ಅಥವಾ ಕನ್ವರ್ಷನ್ ಅಥವಾ ಟ್ರಾನ್ಸ್ಲೇಷನ್ ಅನ್ನ ಮಾಡ್ಬೇಕಾದ್ರೆ ಅಂತ ಚೆಕ್ ಮಾಡುತ್ತೆ. ಸೆಮೆಂಟಿಕ್ ಅನಾಲಿಸಿಸ್. ಸೊ ಇದೇನ್ ಮಾಡುತ್ತೆ? ಚೆಕ್ಸ್ ದಿ ಮೀನಿಂಗ್ ಆಫ್ ದಿ ಟೈಪ್ಸ್ ಅಂಡ್ ದ ವೇರಿಯೇಬಲ್ಸ್ ಯೂಸ್ಡ್ ಇನ್ ದ ಪ್ರೋಗ್ರಾಮ್. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಕೋಡ್ ಜನರೇಷನ್. ಸೊ ಇದೇನ್ ಮಾಡುತ್ತೆ? ಪ್ರೊಡ್ಯೂಸಸ್ ಇಂಟರ್ಮೀಡಿಯೇಟ್ ರೆಪ್ರೆಸೆಂಟೇಷನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಇದು ಎಕ್ಸಾಂಪಲ್ ಅಂತ ಬಂದಾಗ 3 ಅಡ್ರೆಸ್ ಕೋಡ್. ಸೊ ಇದು ಲೇಟರ್ ಪಾರ್ಟ್ ಆಫ್ ದಿ ಮಾಡ್ಯೂಲ್ 3 ಅಲ್ಲೋ ಮಾಡ್ಯೂಲ್ 4 ಅಲ್ಲೋ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ, ಸರಿನಾ? ಸೊ ಇದನ್ನ ನೀವು ಕಲಿಬೇಕಾಗುತ್ತೆ, ಪ್ರಾಬ್ಲಮ್ ಅನ್ನ 3 ಅಡ್ರೆಸ್ ಕೋಡ್ ಇದ್ದು. ನೆಕ್ಸ್ಟ್ ಕೋಡ್ ಆಪ್ಟಿಮೈಸೇಷನ್. ಆಪ್ಟಿಮೈಸೇಷನ್ ಅಂತ ಅಂದ್ರೆ ಸಿಂಪಲ್, ನಮಗೆ ಬೇಕಾಗಿರುವಂತ ಎಲಿಮೆಂಟ್ಗಳನ್ನು ಉಳಿಸ್ಕೊಂಡು ಬ್ಯಾಡ್ದಾಗಿರೋದನ್ನ ತೆಗಿತೀವಿ. ಸೊ ಬ್ಯಾಡ್ದಾಗಿರೋದನ್ನ ತೆಗೆದಾಗ ಏನಾಯ್ತು? ನನಗೆ ಕೋಡ್ ಸೈಜ್ ಕೂಡ ಚಿಕ್ಕದಾಯ್ತು, ಎಕ್ಸಿಕ್ಯೂಟ್ ಆಗೋದಕ್ಕೂ ಕೂಡ ಈಸಿ ಆಗುತ್ತೆ, ಮತ್ತೆ ಬೇಗ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕೋಡ್ ಜನರೇಷನ್. ಸೊ ಕನ್ವರ್ಟ್ ದಿ ಐ ಆರ್ ಅಂತ ಅಂದ್ರೇನು? ಇಂಟರ್ಮೀಡಿಯೇಟ್ ರೆಪ್ರೆಸೆಂಟೇಷನ್ ಇನ್ ಟು ದ ಮೆಷಿನ್ ಕೋಡ್. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಎವಲ್ಯೂಷನ್ ಆಫ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂಡ್ ದೇರ್ ಇಂಪ್ಯಾಕ್ಟ್ ಆನ್ ದ ಕಂಪೈಲರ್ ಡಿಸೈನ್. ಅಂತಂದ್ರೆ ಯಾವ ರೀತಿ ಎವಾಲ್ವ್ ಅಥವಾ ಅಡ್ವಾನ್ಸ್ ಆಗ್ತಾ ಇದಾವೆ ನಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳು ಅಂತ. ಯಾವ್ಯಾವು? ಮೆಷಿನ್ ಲರ್ನಿಂಗ್ ಬಂತು, ನೆಕ್ಸ್ಟ್ ನಮಗೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಬಂತು, ಹೈಯರ್ ಲೆವೆಲ್ ಲ್ಯಾಂಗ್ವೇಜಸ್, 4th ಜನರೇಷನ್ ಲ್ಯಾಂಗ್ವೇಜಸ್ ಅಂಡ್ ದಿ ಮಾಡರ್ನ್ ಲೆವೆಲ್ ಲ್ಯಾಂಗ್ವೇಜಸ್. ಸೊ ಇದರ ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಅಂತಂದ್ರೆ ಕಾಂಪ್ಲೆಕ್ಸ್ ಸಿಂಟ್ಯಾಕ್ಸ್ ಹ್ಯಾಂಡ್ಲಿಂಗ್, ಕಾಂಪ್ಲೆಕ್ಸ್ ಆಗಿರುವಂತಹ ಟೈಪ್ಸ್ ಅಥವಾ ಕಾಂಪ್ಲೆಕ್ಸ್ ಆಗಿರುವಂತಹ ಸಿಂಟ್ಯಾಕ್ಸ್ ಅಂತ ಅಂದ್ರೆ ಫಾರ್ಮೆಟ್ ಅಥವಾ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೈಪ್ ಚೆಕಿಂಗ್. ಟೈಪ್ ಚೆಕಿಂಗ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಇಂಟ್ ಮತ್ತೆ ಸ್ಟ್ರಿಂಗ್ ಅನ್ನ ನಾವೇನಾದ್ರೂ ಆಡ್ ಮಾಡಿದ್ರೆ ಎರರ್ ಅಂತ ಬರುತ್ತೆ. ಯಾಕೆ ಗೊತ್ತಾ? ಸೊ ಸ್ಟ್ರಿಂಗ್ ಅಲ್ಲಿ ನಮಗೆ ಮೋಸ್ಟ್ ಆಫ್ ದಿ ಟೈಮ್ಸ್ ಕ್ಯಾರೆಕ್ಟರ್ಸ್ ಇರ್ತವೆ ಅಥವಾ ಆಲ್ಫಾಬೆಟ್ಸ್ ಗಳಿರ್ತವೆ. ಇಂಟ್ ಅಲ್ಲಿ ಏನಿರುತ್ತೆ? ನಂಬರ್ಗಳಿರ್ತವೆ. ಸೊ ನಂಬರ್ಸ್ ಮತ್ತೆ ಸ್ಟ್ರಿಂಗ್ ಅನ್ನ ನಾವು ಆಡ್ ಮಾಡೋಕ್ಕಾಗಲ್ಲ. ಬಟ್ ಡೆಸಿಮಲ್ ಮತ್ತೆ ಇಂಟ್ ಅನ್ನ ಆಡ್ ಮಾಡಬಹುದಾ ಅಂತಂದ್ರೆ ಫ್ಲೋಟ್ ವ್ಯಾಲ್ಯೂಸ್ ಮತ್ತೆ ಇಂಟ್? ಎಸ್. ಸೊ ಇಟ್ ಈಸ್ ಪಾಸಿಬಲ್. ಸೊ ಈ ರೀತಿ ನಾವು ಡಿಫ್ರೆಂಟ್ ಡೇಟಾ ಟೈಪ್ಸ್ ಅನ್ನ ಆಡ್ ಮಾಡೋಕ್ಕಾಗಲ್ಲ. ಸೊ ಅದು ಆ ರೀತಿ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಏನಾದ್ರೂ ಕೂಡ ತಪ್ಪಾಗಿದೆಯಾ ಅಂತ ಏನ್ ಮಾಡುತ್ತೆ? ಈ ಟೈಪ್ ಚೆಕಿಂಗ್ ಚೆಕ್ ಮಾಡ್ತಾ ಹೋಗುತ್ತೆ. ಆಪ್ಟಿಮೈಸೇಷನ್ ನೀಡ್ಸ್ ಸಪೋರ್ಟ್ ಫಾರ್ ದಿ OOP ಅಂಡ್ ಫಂಕ್ಷನಲ್ ಫೀಚರ್ಸ್
ಪೋರ್ಟಬಿಲಿಟಿ ಅಂತಂದರೆ ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್ಗೆ ನಾನು ಕನ್ವರ್ಟ್ ಮಾಡ್ಬೋದಾ, ಎಷ್ಟು ಈಸಿ ಇರುತ್ತೆ ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋದಕ್ಕೆ ಕೋಡನ್ನು ಅಂತ. ಎರರ್ ಡಿಟೆಕ್ಷನ್, ಏನಾದರೂ ಎರರ್ಗಳಿದ್ರೆ ಅದನ್ನು ನಾನು ಡಿಟೆಕ್ಟ್ ಮಾಡ್ಬೋದಾ ಅಂತ. ಸೈನ್ಸ್ ಆಫ್ ಬಿಲ್ಡಿಂಗ್ ಎ ಕಂಪೈಲರ್. ಸೊ ಚಾಲೆಂಜಸ್ ಮತ್ತು ಸ್ಟೆಪ್ಸನ್ನು ನಾವು ಡಿಸ್ಕಸ್ ಮಾಡಬೇಕು. ಫಸ್ಟು ಸ್ಟೆಪ್ಸನ್ನು ಡಿಸ್ಕಸ್ ಮಾಡೋಣ. ಸ್ಟೆಪ್ಸ್ ಅಂತ ಬಂದಾಗ ಲೆಕ್ಸಿಕಲ್ ಡಿಸೈನ್, ಸಿಂಟ್ಯಾಕ್ಸ್ ಡಿಸೈನ್, ಸೆಮೆಂಟಿಕ್ ರೂಲ್ಸು, ಇಂಟರ್ಮೀಡಿಯೇಟ್ ರೆಪ್ರೆಸೆಂಟೇಷನ್, ಆಪ್ಟಿಮೈಸೇಷನ್ ಟೆಕ್ನಿಕ್ಸ್, ಕೋಡ್ ಜನರೇಷನ್. ಆದಷ್ಟು ಸಿಂಪ್ಲಿಫೈಡ್ ಆನ್ಸರನ್ನು ಕೊಟ್ಟಿದ್ದೀನಿ, ಇಷ್ಟನ್ನು ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ಚಾಲೆಂಜಸ್ ಅಂತ ಬಂದಾಗ ಹ್ಯಾಂಡ್ಲಿಂಗ್ ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್ ಫೀಚರ್ಸ್ ಅಂತಂದರೆ, ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್ ಫೀಚರ್ಸ್ ಅಂತಂದರೆ ಸಿಂಟ್ಯಾಕ್ಸ್ಗಳು ಇತ್ತೀಚೆಗೆ ಅಡ್ವಾನ್ಸ್ ಆಗಿರೋದ್ರಿಂದ ಲ್ಯಾಂಗ್ವೇಜಸ್ಗಳು, ಸೊ ಅದರದ್ದು ಸಿಂಟ್ಯಾಕ್ಸನ್ನು ನಾವು ಮೇಂಟೈನ್ ಮಾಡೋದು ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಎರರ್ ಡಿಟೆಕ್ಷನ್ ಆ್ಯಂಡ್ ರಿಕವರಿ, ಆಪ್ಟಿಮೈಸೇಷನ್, ಮೆಮೊರಿ ಮ್ಯಾನೇಜ್ಮೆಂಟ್, ಪೋರ್ಟಬಿಲಿಟಿ, ಎಫಿಷಿಯನ್ಸಿ. ಸೊ ಇಷ್ಟನ್ನು ನಾವು ಚಾಲೆಂಜ್ಗಳಾಗಿ ನೋಡ್ತಾ ಹೋಗ್ಬೋದು. ಅಪ್ಲಿಕೇಶನ್ ಆಫ್ ದಿ ಕಂಪೈಲರ್ ಟೆಕ್ನಾಲಜಿ ಇನ್ ದಿ ಮಾಡರ್ನ್ ಕಂಪ್ಯೂಟಿಂಗ್, ಸರಿನಾ? ಸೊ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂಪ್ಲಿಮೆಂಟೇಷನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಹೈ ಲೆವೆಲ್ ಲ್ಯಾಂಗ್ವೇಜಸ್ ಸಿ ಇರ್ಬೋದು, ಜಾವಾ ಮತ್ತು ಪೈಥಾನಲ್ಲಿ ಯೂಸ್ ಆಗ್ತಾ ಇದೆ. ಕೋಡ್ ಆಪ್ಟಿಮೈಸೇಷನ್ ಅಂದ್ರೇನು? ಬೇಕಾಗಿರೋದನ್ನು ಇಟ್ಕೊಳೋದು, ಬೇಡದಾಗಿರೋದನ್ನು ತೆಗೆದಾಕೋದು, ಸೊ ದಟ್ ಇಟ್ ವಿಲ್ ಬಿ ಸ್ಮಾಲರ್ ಆ್ಯಂಡ್ ಈಸಿ ಫಾರ್ ದಿ ಎಕ್ಸಿಕ್ಯೂಷನ್ ಆ್ಯಂಡ್ ಇಟ್ ಟೇಕ್ಸ್ ದಿ ಲೆಸರ್ ಟೈಮ್ ಫಾರ್ ದಿ ಎಕ್ಸಿಕ್ಯೂಷನ್. ಇಷ್ಟೇ. ಎಂಬೆಡೆಡ್ ಸಿಸ್ಟಮ್. ಸೊ ಎಂಬೆಡೆಡ್ ಸಿಸ್ಟಮ್ ಅಂತಂದರೆ ಕಾರ್ಸ್ ಇರ್ಬೋದು, ವಾಷಿಂಗ್ ಮಿಷಿನ್ ಮತ್ತು ಇಂಟರ್ನೆಟ್ ಆಫ್ ಥಿಂಗ್ಸ್ ಗ್ಯಾಜೆಟ್ಸ್ಗಳು. IoT ಡಿವೈಸಸ್ ಅಂತಂದ್ರೇನು? ಸ್ಮಾರ್ಟ್ ಹೋಮ್ ಕಾನ್ಸೆಪ್ಟ್ ಅಂತ ಬರ್ತಾ ಇದೆ. ಸೊ ಅದರಲ್ಲಿ ಏನಾಗುತ್ತೆ, ನೀವು ಒಂದು ರೂಮ್ಗಳು ಒಳಗಡೆ ಹೋದ ತಕ್ಷಣ ಅದಾಗದೆ ಲೈಟ್ ಆನ್ ಆಗುತ್ತೆ, ಹೊರಗಡೆ ಹೋದ ತಕ್ಷಣ ಸೆನ್ಸಾರ್ ಬೇಸ್ಡ್ ಆಗಿಬಿಟ್ಟು ಅದಾಗದೆ ಆಫ್ ಆಗುತ್ತೆ. ಸೊ ಈ ರೀತಿ IoT ಗ್ಯಾಜೆಟ್ಸ್ ಅಲ್ಲೂ ಕೂಡ ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಡೇಟಾಬೇಸ್ ಕ್ವೈರಿಂಗ್ ಪ್ರೋಸೆಸ್ಸು, ಜಸ್ಟ್ ಇನ್ ಟೈಮ್ ಕಂಪೈಲೇಷನ್ನು, ನೆಕ್ಸ್ಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೂಲ್. ಸೊ ಇಲ್ಲೆಲ್ಲ ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬೇಸಿಕ್ ಎಲಿಮೆಂಟ್ಸ್ ಆಫ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳು. ಏನೇನು ಎಲಿಮೆಂಟ್ಸ್ ಇರಬೇಕು? ಫಸ್ಟ್ ಸಿಂಟ್ಯಾಕ್ಸ್. ಸೊ ಸಿಂಟ್ಯಾಕ್ಸ್ ಹೆಂಗೆ ಡಿಫೈನ್ ಮಾಡುತ್ತೆ? ರೂಲ್ಸ್ಗಳನ್ನು ಡಿಫೈನ್ ಮಾಡುತ್ತೆ, ಇದೇ ಫಾರ್ಮೇಟಲ್ಲಿ ನೀನು ಪ್ರೋಗ್ರಾಮಿಂಗನ್ನು ಮಾಡಬೇಕು ಅಂತ. ನೆಕ್ಸ್ಟ್ ಸೆಮೆಂಟಿಕ್ಸ್ ಏನು ಮಾಡುತ್ತೆ? ಚೆಕ್ ಮಾಡ್ತಾ ಹೋಗುತ್ತೆ ಮೀನಿಂಗನ್ನು. ಸೊ ರೆಫರ್ಸ್ ಟು ದ ಮೀನಿಂಗ್ ಆಫ್ ದಿ ಪ್ರೋಗ್ರಾಮ್. ನೆಕ್ಸ್ಟ್ ಪ್ರಾಗ್ಮೆಟಿಕ್ಸ್. ಸೊ ಪ್ರಾಗ್ಮೆಟಿಕ್ಸ್ ಅಂತಂದ್ರೇನು? ರೆಫರ್ಸ್ ಟು ದ ಪ್ರಾಕ್ಟಿಕಲ್ ಯೂಸ್ ಆ್ಯಂಡ್ ದ ಎಫಿಷಿಯನ್ಸಿ ಆಫ್ ದಿ ಲ್ಯಾಂಗ್ವೇಜಸ್ ದಟ್ ವಿ ಯೂಸ್. ಸೊ ಏನಾಗಿರಬೇಕು? ನಾವು ಯೂಸ್ ಮಾಡುವಂಥ ಲ್ಯಾಂಗ್ವೇಜ್ ರಿಲಯಬಲ್ ಆಗಿರಬೇಕು, ಮೇಂಟೈನಬಿಲಿಟಿ ಆ್ಯಂಡ್ ದ ಪರ್ಫಾರ್ಮೆನ್ಸ್ ಪ್ರೊಡ್ಯೂಸಿಂಗ್ ಆಗಿರಬೇಕು. ನೆಕ್ಸ್ಟ್ ಸಿಂಟ್ಯಾಕ್ಸ್ ಡೈರೆಕ್ಟೆಡ್ ಟ್ರಾನ್ಸ್ಲೇಷನ್ ಅಂತಂದ್ರೇನು? ಮೆಥಡ್ ಇನ್ ದ ಕಂಪೈಲರ್ ಡಿಸೈನ್ ವೇರ್ ದಿ ಟ್ರಾನ್ಸ್ಲೇಷನ್ ರೂಲ್ಸ್ ಆರ್ ಅಟ್ಯಾಚ್ಡ್ ಟು ದ ಗ್ರಾಮರ್ ಪ್ರೊಡಕ್ಷನ್ಸ್ ಟು ಜನರೇಟ್ ದ ಔಟ್ಪುಟ್, ಸರಿನಾ? ಸೊ ಇಲ್ಲೇನು ಮಾಡ್ತಾ ಇದ್ದೀವಿ? ರೂಲ್ಸ್ಗಳನ್ನು ಗ್ರಾಮರ್ ಜೊತೆಗೆ ಸೇರಿಸ್ತಾ ಇದ್ದೀವಿ. ಈಚ್ ಗ್ರಾಮರ್ ರೋಲ್ ಆಸ್ ದಿ ಅಸೋಸಿಯೇಟೆಡ್ ಆ್ಯಕ್ಷನ್ ಅಂತಂದರೆ ಅದರ ಅಪ್ರಾಪ್ರಿಯೇಟ್ ಆ್ಯಕ್ಷನ್ಸ್ಗಳಿರ್ತವೆ. ಸೊ ಇದರಲ್ಲಿ ಎಕ್ಸಾಂಪಲನ್ನು ಕೂಡ ಕೊಟ್ಟಿದ್ದೀನಿ ನೋಡಿ. ಸೊ ಈ ಎಕ್ಸಾಂಪಲನ್ನು ನೀವು ಬೇಕಾದ್ರೆ ಬರೀಬೋದು. ನೆಕ್ಸ್ಟ್ ಡಿಫೈನ್ ದಿ ಪಾರ್ಸಿಂಗ್ ಆ್ಯಂಡ್ ಡಿಫರೆನ್ಸ್ ಬಿಟ್ವೀನ್ ಟಾಪ್ ಡೌನ್ ಆ್ಯಂಡ್ ಬಾಟಮ್ ಅಪ್ ಪಾರ್ಸಿಂಗ್. ಸೊ ಇವೆಲ್ಲವೂ ಕೂಡ ನಿಮಗೆ ನೆಕ್ಸ್ಟ್ ಮಾಡ್ಯೂಲ್ಸ್ಗಳಲ್ಲಿ ಎಕ್ಸ್ಪ್ಯಾಂಡೆಡ್ ವರ್ಷನ್ ಆಗಿ ಬರ್ತವೆ. ಸೊ ಪ್ರಾಬ್ಲಮ್ಗಳು ವೆರಿ ಇಂಪಾರ್ಟೆಂಟ್ಗಳಾಗಿ ಬರ್ತವೆ. ಅವು ಯಾವ್ಯಾವು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಇವಾಗ ಫಸ್ಟ್ ಪಾರ್ಸಿಂಗ್ ಅಂತ ಅಂದ್ರೇನು? ಅನಲೈಸಿಂಗ್ ಎ ಸೀಕ್ವೆನ್ಸ್ ಆಫ್ ದಿ ಟೋಕನ್ ಟು ಡಿಟರ್ಮೈನ್ ಇಟ್ಸ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ವಿತ್ ರೆಸ್ಪೆಕ್ಟ್ ಟು ದ ಗಿವನ್ ಗ್ರಾಮರ್, ಸರಿನಾ? ಸೊ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಪ್ರಕಾರ ಸೀಕ್ವೆನ್ಸ್ ಆಫ್ ಟೋಕನ್ಸ್ ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಟೋಕನ್ಸ್ ಅಂತ ಅಂದ್ರೇನು? ನಮ್ಮ ಲ್ಯಾಂಗ್ವೇಜಸ್ ಏನಿರುತ್ತೆ ಅದನ್ನು ಟೋಕನ್ಗಳಾಗಿ ಕನ್ವರ್ಟ್ ಮಾಡ್ಕೊಳುತ್ತೆ ಮೆಷಿನ್ ಲ್ಯಾಂಗ್ವೇಜ್. ಯಾಕಂತಂದರೆ ಅದಕ್ಕೆ ಅರ್ಥ ಆಗಬೇಕಲ್ವ, ಸೊ ಅದಕ್ಕೋಸ್ಕರ. ಸೊ ಪಾರ್ಸಿಂಗ್ ಟೆಕ್ನಿಕ್ಸಲ್ಲಿ ಮೇಜರಾಗಿ ಎರಡು ಬರುತ್ತೆ, ಟಾಪ್ ಡೌನು, ಬಾಟಮ್ ಅಪ್ಪು. ಇದರಲ್ಲಿ ಎಕ್ಸಾಂಪಲ್ಸ್ಗಳು ನೋಡಿ, ಇಲ್ಲಿ LL1 ಪಾರ್ಸರು, ಶಿಫ್ಟ್ ರೆಡ್ಯೂಸು, LR ಪಾರ್ಸರು, SLR ಪಾರ್ಸರು. ಸೊ ಇವುಗಳದ್ದು ಎಲ್ಲರದ್ದು ಕೂಡ ಪ್ರಾಬ್ಲಮ್ಗಳು ಬರ್ತವೆ ಮಾಡ್ಯೂಲ್ 3 ಮಾಡ್ಯೂಲ್ 4ಅಲ್ಲಿ. ಸೊ ನೀಟಾಗಿ ನೋಡ್ಕೊತ ಹೋಗ್ಬೇಕು. ಸೊ ಅದು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೆ. ಮಾಡ್ಯೂಲ್ 1 ಮಾತ್ರ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಥಿಯರಿ ಕಾನ್ಸೆಪ್ಟ್ ಇರೋದ್ರಿಂದ ಮಾಡ್ಯೂಲ್ 1ಅಲ್ಲಿ ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಟ್ ಆನ್ ಪ್ರೊಡಕ್ಟಿವಿಟಿ ಟೂಲ್ಸ್ ಆ್ಯಂಡ್ ದ ಇಂಟರ್ಪ್ರೆಟರ್. ಫಸ್ಟ್ ಪ್ರೊಡಕ್ಟಿವಿಟಿ ಟೂಲ್ಸ್ ಅಂತ ಅಂದ್ರೇನು? ಸಾಫ್ಟ್ವೇರ್ ಯುಟಿಲಿಟೀಸ್ ದಟ್ ಹೆಲ್ಪ್ ದ ಪ್ರೋಗ್ರಾಮರ್ ಡೆವಲಪ್, ಟೆಸ್ಟ್ ಆ್ಯಂಡ್ ಮೇಂಟೈನ್ ದ ಕೋಡ್ ಎಫಿಷಿಯನ್ಸಿ, ಸರಿನಾ? ಕೋಡ್ ಎಫಿಷಿಯನ್ಸಿನ ಚೆಕ್ ಮಾಡೋದಕ್ಕೋಸ್ಕರ ಈ ಪ್ರೊಡಕ್ಟಿವಿಟಿ ಟೂಲ್ಸ್ಗಳು ಯೂಸ್ ಆಗ್ತವೆ. ಯಾವ್ಯಾವು? ಪ್ರೊಫೈಲರ್ಸ್ ಇರ್ಬೋದು, ವರ್ಷನ್ ಕಂಟ್ರೋಲ್ ಸಿಸ್ಟಮು, ಡಿಬಗ್ಗರ್ಸು, ಎಡಿಟರ್ಸು. ಸೊ ಈ ರೀತಿ. ನೆಕ್ಸ್ಟ್ ಇವೇನು ಮಾಡ್ತವೆ? ಅಡ್ವಾಂಟೇಜಸನ್ನು ಕೊಟ್ಟಿದ್ದೀನಿ. ರೆಡ್ಯೂಸಸ್ ದ ಎರರ್, ಇಂಪ್ರೂವ್ಸ್ ದ ಕೋಡ್ ಸ್ಪೀಡ್. ನೆಕ್ಸ್ಟು ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಲಾರ್ಜರ್ ಪ್ರಾಜೆಕ್ಟ್ಸು. ನೆಕ್ಸ್ಟ್ ಇಂಟರ್ಪ್ರೆಟರ್. ಸೊ ಇಂಟರ್ಪ್ರೆಟರ್ ಅಂತ ಅಂದ್ರೇನು? ಅವಾಗಲೇ ಡಿಸ್ಕಸ್ ಮಾಡಿದ್ವಿ. ಟ್ರಾನ್ಸ್ಲೇಟ್ ಆ್ಯಂಡ್ ಎಕ್ಸಿಕ್ಯೂಟ್ ದ ಕೋಡ್ ಲೈನ್ ಬೈ ಲೈನ್ ವಿತೌಟ್ ಪ್ರೊಡ್ಯೂಸಿಂಗ್ ಎ ಸಪ್ರೇಟ್ ಮೆಷಿನ್ ಕೋಡ್ ಫೈಲ್. ಸೊ ಇದೇನು ಮಾಡುತ್ತೆ? ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಕಂಪೈಲರ್ ಏನು ಮಾಡುತ್ತೆ? ಒಂದೇ ಸಲ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಅದರಿಂದ ಇಲ್ಲಿ ಏನು ನನಗೆ ಅಡ್ವಾಂಟೇಜ್ ಆಗುತ್ತೆ ಅಂತಂದರೆ ಈಸಿಯರ್ ಡಿಬಗ್ಗಿಂಗ್, ಇಮಿಡಿಯೇಟ್ ಎಕ್ಸಿಕ್ಯೂಷನ್, ಸ್ಲೋವರ್ ದೆನ್ ದಿ ಕಂಪೈಲ್ಡ್ ಪ್ರೋಗ್ರಾಮ್, ಸರಿನಾ? ಸೊ ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ.
ನೋಡಿ ಇಲ್ಲಿ ಈ ಇಂಟರ್ಪ್ರೆಟರ್ ಏನ್ ಮಾಡುತ್ತೆ, ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಕಂಪೈಲರ್ ಡಿಸೈನ್ ಗಿಂತ ಒಂಚೂರು ಸ್ಲೋ ಎಕ್ಸಿಕ್ಯೂಷನ್. ಯಾಕೆ, ಕಂಪೈಲರ್ ಡಿಸೈನ್ ಒಂದೇ ಸಲ ಪ್ರೋಗ್ರಾಮ್ ಅನ್ನು ರನ್ ಮಾಡುತ್ತೆ, ಇದೇನ್ ಮಾಡುತ್ತೆ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಕಂಪೈಲರ್ ಅಲ್ಲಿ ನಾವು ಒಂದೇ ಸಲ ರನ್ ಮಾಡಿದ ತಕ್ಷಣ ಏನಾಗುತ್ತೆ, ಡಿಬಗ್ ಮಾಡೋದು ಕಷ್ಟ ಆಗುತ್ತೆ ಏನಾದರೂ ಎರರ್ ಇದ್ರೆ. ಸೊ ಇಲ್ಲೇನಾಗುತ್ತೆ ಅಂತ ಅಂದ್ರೆ ಇಂಟರ್ಪ್ರಿಟರ್ ಅಲ್ಲಿ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗ್ತಾ ಇದೆಯಾ, ಸೊ ಎಲ್ಲಾದ್ರೂ ಎರರ್ ಇದ್ರೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಸೊ ಅವಾಗ ನನಗೆ ಡಿಬಗ್ ಅಥವಾ ಅದನ್ನ ಸರಿ ಮಾಡೋದಕ್ಕೋಸ್ಕರ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಲೋವರ್ ದೆನ್ ದಿ ಕಂಪೈಲ್ಡ್ ಪ್ರೋಗ್ರಾಮ್. ಯಾಕೆ ಅಂತ ನಾನು ಆಲ್ರೆಡಿ ಹೇಳಿ, ಎಕ್ಸಾಂಪಲ್ಗಳು ಪೈಥಾನ್, ಜಾವಾ ಸ್ಕ್ರಿಪ್ಟ್, ಇಂಟರಪ್ಟ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ.